ಬಿ ಶೆಟ್ಟಿಹಳ್ಳಿಯ ಹಾಲಿನ ಡೈರಿಯಲ್ಲಿ ಕೋಟಿ ಕನ್ನವನ್ನ ಹಾಕಲಾಗಿದೆ. ಡೈರಿ ಕಾರ್ಯದರ್ಶಿಯಿಂದಲೇ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ. 400 ಲೀಟರ್ ಹಾಲು ಹಾಕಿರುವಂತಹ ಲೆಕ್ಕವನ್ನ ತೋರಿಸಿ ಸರ್ಕಾರದ ಬೊಕ್ಕಸಕ್ಕೆ ಕನ್ನ ಹಾಕುವಂತಹ ಕೆಲಸಗಳಾಗಿದೆ. ಕೋಟಿ ಕನ್ನ ಹಾಕಿದ್ರು ಕ್ಯಾರೆ ಎನ್ನದ ಆಡಳಿತ ಮಂಡಳಿ. ಡೈರಿ ಆಡಳಿತ ಮಂಡಳಿ ವಿರುದ್ಧ ಗ್ರಾಮಸ್ಥರೆಲ್ಲರೂ ಕೂಡ ಇದೀಗ ಸಿಡಿದೆದ್ದಿದ್ದಾರೆ. ಡೈರಿ ಕಾರ್ಯದರ್ಶಿ ರಾಮು ವಿರುದ್ಧ ಸ್ಥಳೀಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅನುದಾನ, ಪಶು ಆಹಾರ ಸೇರಿ ಪ್ರೋತ್ಸಾಹ ಧನಕ್ಕೆ ಕನ್ನವನ್ನ ಹಾಕಿದ್ದಾನೆ. ಡೈರಿಗೆ ಚುನಾವಣೆ ನಡೆಸದೆ ಕಾರ್ಯದರ್ಶಿಯಿಂದಲೇ ದರ್ಬಾರನ್ನ ನಡೆಸಲಾಗ್ತಾ ಇದೆ. ಅಧಿಕಾರಿಗಳ ಪರಿಶೀಲನೆ ನಡೆಸುವಂತಹ ಸಂದರ್ಭದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದು ಬಯಲಾಗ್ತಾ ಇದೆ. ಕಳೆದ 10 ವರ್ಷದಲ್ಲಿ 1.2 ಕೋಟಿಗೂ ಹೆಚ್ಚು ಅವ್ಯವಹಾರ ನಡೆದಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಭ್ರಷ್ಟಾಚಾರ ಸಾಬೀತಾದ್ರೂ ಕಾರ್ಯದರ್ಶಿಗೆ ಆಡಳಿತ ಮಂಡಳಿ ಶ್ರೀರಕ್ಷೆಯನ್ನ ಕೊಡ್ತಾ ಇದೆ. ಡೈರಿಯ ಬಾಗಿಲು ಮುಚ್ಚಿ ಸಂಘದ ಸದಸ್ಯರಿಂದ ಆಕ್ರೋಶವನ್ನ ಹೊರಹಾಕುವಂತಹ ಕೆಲಸಗಳಾಗ್ತಾ ಇದೆ. ಸರ್, ನಮ್ಮೂರಲ್ಲಿ ಕೋಟ್ಯಾಂತರ ಹಗರಣ ಆಗಿದೆ. ನಮ್ಮೂರು ಡೈರಿಲಿ ನಾವು 18 ಬ್ಯಾಂಕಿಂದ ಸ್ಟೇಟ್ಮೆಂಟ್ ತೊಗೊಂಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಬರೀ ಸೆಲ್ಫ್ ಅಂತಾನೆ ಡ್ರಾ ಮಾಡಿದ್ದಾರೆ. ಯಾವುದಕ್ಕೂ ವೋಚರ್ ಕೊಟ್ಟಿಲ್ಲ, ಏನು ಗೊತ್ತಿಲ್ಲ. ಅವರು ಆಮೇಲೆ ಅವ್ರ ಮನೆಯಿಂದ ಹೆಚ್ಚು ಕಮ್ಮಿ ಒಂದು 200, 300, 400 ಲೀಟರ್ವರೆಗೂ ಹಾಲು ಹಾಕಿದ್ದಾರೆ. ಅದು ಎಲ್ಲ ಮ್ಯಾನ್ಯುವಲ್ ಕೊಡ್ಕೊಂಡಿದ್ದಾರೆ. ಅವ್ರ ಮನೆಗೆ ಮಾತ್ರ ಮಿಕ್ತರೆಲ್ಲ ನಾರ್ಮಲ್ ಆಗಿ ಆಟೋಮೆಟಿಕ್ ಹಾಕೊಂಡು ಅವ್ರ ಮನೆಗೆ ಮಾತ್ರ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ ಸರ್. ಯಾರು ಮಾಡ್ತಾರೆ? ಡೈರಿ ಸೆಕ್ರೆಟರಿ ಸರ್. ಯಾರು? SB ರಾಮು ಅಂತ ಕಾರ್ಯದರ್ಶಿ, ನಮ್ಮೂರು ಡೈರಿ ಸೆಕ್ರೆಟರಿ ಸರ್. ಎಷ್ಟು ಮಾಡಿದ್ದಾರೆ ಈಗ ಅಂದಾಜು? 1 ಕೋಟಿ ಮೇಲೆ ಹಗರಣ ಆಗಿದೆ ಸರ್. ದೂರು ಕೊಟ್ಟಿದ್ದಾರೆ ಸರ್? ದೂರು ಮಾಮೂಲಿ ER ಕೊಟ್ಟಿದ್ದೀವಿ, DR ಕೊಟ್ಟಿದ್ದೀವಿ, MDಗೂ ಕೊಟ್ಟಿದ್ದೀವಿ, ಲೋಕಾಯುಕ್ತಗೂ ಹೋಗಿದ್ದೀವಿ ಸರ್, DC ಎಲ್ಲದಕ್ಕೂ ಹೋಗಿದ್ದೀವಿ ಸರ್. ಎಲ್ಲ ಕಡೆನೂ ಹೋಗಿದ್ದೀವಿ. ಎಲ್ಲ ಕಡೆನೂ ಮತ್ತೆ ER ಕಡೆಯಿಂದ ರಿಪೋರ್ಟ್ ಕೊಟ್ಟಿದ್ದಾರೆ. ಇಷ್ಟು 1.5 ಕೋಟಿಗೆ ವೋಚರ್ ಇಲ್ಲ, ಏನು ಯಾವುದೇ ಕಾರಣಕ್ಕೂ ಯಾವುದೇ ದಾಖಲಾತಿ ಸಲ್ಲಿಸಿಲ್ಲ ಅಂತ. ನಮ್ಮೂರಲ್ಲಿ ಮಾಮೂಲಿ 2006-7 ಆಜುಬಾಜುರಲ್ಲಿ ಇದೇ ಸೆಕ್ರೆಟರಿ ರಾಮು ಅವರೇ 75,000 ತಿಂದ್ಬಿಟ್ಟು ಹಗರಣ ಮಾಡ್ಬಿಟ್ಟು ಕಟ್ಬಿಟ್ಟು ಹೊಲ ಎಲ್ಲ ಮಾರ್ಬಿಟ್ಟು ಕಟ್ಬಿಟ್ಟು ಬೆಂಗಳೂರಿಗೆ ಹೊಂಟೋಗಿದ್ರು. ಆ ಒಂದ್ಸಲಿ ತಿಂದವನು ಮತ್ತೆ ತಿನ್ನಲ್ಲ ಅನ್ಬಿಟ್ಟು ಊರು ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಸೆಕ್ರೆಟರಿ ಪಾಪ ಅವನು ಏನೋ ದುಡ್ಡು ಮಾಡಿ ತಿನ್ಲಿ ಅನ್ಬಿಟ್ಟು ಕರ್ಕೊಂಡ್ ಸೇರಿಸಿದ್ರು. ತಿರ್ಗಾ 75,000 ಇದ್ದಿದ್ದು 75 ಲಕ್ಷ ಆಗಿರ್ಬೋದು, ಕೋಟಿ ಆಗಿರ್ಬೋದು ತಿಂದಾಕ್ಬಿಟ್ಟವ್ರೆ. ಏನು ಹೊಸಿ ತಿಂದಿರ ಸರ್? 3 ಜನ ಕೆಟ್ಟದಾಗ್ಬೋದು, 100 ಜನ ಕೊಡೆ. ದೊಡ್ಡ ಹಗರಣ ನಡೆದಿದೆ. ಪೇಮೆಂಟ್ ಮಾಡೋಕ್ಕೂ ಸುಧಾ ಅಮೌಂಟ್ ಇಲ್ಲದೆ ಥರ ಲೋ ಬ್ಯಾಲೆನ್ಸ್ ತಂದು ನಿಲ್ಲಿಸಿದ್ದಾರೆ. ಹಿಂದೆ 2013-14 ಇಸ್ವಿಯಲ್ಲೂ 14ರಿಂದ 15 ಲಕ್ಷ ಅಕೌಂಟಲ್ಲಿ ದುಡ್ಡಿತ್ತು. ಈಗ ಪ್ರೆಸೆಂಟು ಈಗ ಏನು ಇಲ್ಲಿ ಮನ್ಮೂಲಿಂದ ಏನು ಬರುತ್ತೆ ದುಡ್ಡು ಅದನ್ನು ಅಲ್ಲಿಗೆ ಪೇಮೆಂಟ್ ಮಾಡಿ ಇದು ಮಾಡ್ತಿದ್ದಾರೆ. ಅಷ್ಟು ಲಾಸಲ್ಲಿ ನಡೀತಿದೆ ಡೈರಿ. ಬಟ್ ಇದೇ ಕಾರ್ಯದರ್ಶಿಯವರು ಕುಟುಂಬದವರು ಒಂದು ದಿನಕ್ಕೆ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಅದು ಹೇಗೆ ಮ್ಯಾನ್ಯುಯಲ್ ಆಗಿ ಇವರು 400 ಲೀಟರ್ ಹಾಲು ಹಾಕ್ತಾ ಇದೀವಿ ಅಂತ ಲೆಕ್ಕ ತೋರಿಸೋದಕ್ಕೆ ಸಾಧ್ಯ? ಬೇರೆಯವ್ರಿಗೊಂದು ರೂಲ್ಸ್, ಇವ್ರಿಗೊಂದು ರೂಲ್ಸಾ? ಈಗ 1 ಕೋಟಿಗಿಂತ ಹೆಚ್ಚು ಹಗರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಪ್ರೂಫ್ ಎಲ್ಲ ಕೂಡ ತೋರಿಸ್ತಾ ಇದ್ದಾರೆ. ಆದ್ರೂ ಕೂಡ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅಂತ? ಎಸ್ ರಮ್ಯಾ, ಏನು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಬಿ ಶೆಟ್ಟಹಳ್ಳಿ ಗ್ರಾಮದ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಏನು ಡೈರಿ ಕಾರ್ಯದರ್ಶಿ ಆಗಿರುವಂತಹ SB ರಾಮು ಇದುವರೆಗೂ ಕೂಡ ಸುಮಾರು 10 ವರ್ಷಗಳಿಂದ 1.2 ಕೋಟಿಗೂ ಹೆಚ್ಚು ಅವ್ಯವಹಾರ ನಡೆಸಿದ್ದಾರೆ ಅನ್ನೋ ಆರೋಪವನ್ನ ಅಲ್ಲೇ ಸ್ಥಳೀಯ ಗ್ರಾಮಸ್ಥರು ಸೇರಿದಂತೆ ಆ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘದ ಸದಸ್ಯರು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಏನು ರಾಮು ಅಂತ ಏನು ಈ ಕಾರ್ಯದರ್ಶಿ ಇದ್ದಾರೆ, ಈತ
ಕಳೆದ 10 ವರ್ಷಗಳಿಂದ ಹೆಚ್ಚು ಕೂಡ ಈ ಒಂದು ಸಂಘದಲ್ಲಿ ಅವ್ಯವಹಾರ ನಡೆಸ್ತಾ ಇರೋದನ್ನ ಈಗ ಬಯಲಿಗೆ ತಂದಿರುವಂತದ್ದು. ಅದರಲ್ಲೂ ಕೂಡ ಈತ ಏನು ತನ್ನ ಒಂದೇ ಕುಟುಂಬದ 4-5 ಸದಸ್ಯರ ಹೆಸರಲ್ಲಿ ಸುಮಾರು ಪ್ರತಿದಿನ ಕೂಡ 400 ಲೀಟರ್ನ ಹಾಲನ್ನ ಹಾಕ್ತಿದ್ದೀನಿ ಅಂತ ಹೇಳಿ ಈಗ ಹಾಲಿನ ಹಣವನ್ನು ಕೂಡ ಪಡ್ಕೊಂಡಿದ್ರೆ, ಮತ್ತೊಂದು ಕಡೆ ಪಶುವಿನ ಆಹಾರ ಇರ್ಬೋದು ಅಥವಾ ಹಾಲಿನ ರೈತರಿಗೆ ಕೊಡ್ಬೇಕಾದ ಹಣವನ್ನು ಎಲ್ಲವೂ ಕೂಡ ಈತ ಸೆಲ್ಫ್ ಚೆಕ್ ಹೆಸರಲ್ಲಿ ಹಣ ಡ್ರಾ ಮಾಡೋದು ಸಾಕಷ್ಟು ಈಗ ಆತನ ಭ್ರಷ್ಟಾಚಾರಕ್ಕೆ ಸಾಕ್ಷಿಯಾಗಿರುವಂತದ್ದು. ಈ ಬಗೆಯಾಗಿ ಈಗ ಅಲ್ಲಿನ ಗ್ರಾಮದ ಯುವಕರು ಮತ್ತೆ ಅಲ್ಲಿನ ಸದಸ್ಯರು ಕೂಡ ಆತನ ಮಾಡಿರುವಂತಹ ಭ್ರಷ್ಟಾಚಾರದ ದಾಖಲೆಗಳೆಲ್ಲವನ್ನೂ ಕೂಡ ಈಗ ಬಿಡುಗಡೆ ಮಾಡಿ ಆರೋಪವನ್ನ ಮಾಡಿ ಈತನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು ಕೂಡ ಅಲ್ಲಿನ ಸ್ಥಳೀಯ ಏನು ಹಾಲು ಉತ್ಪಾದಕ ಸಹಕಾರ ಸಂಘದ ಏನು ಆಡಳಿತ ಮಂಡಳಿ ಇದೆ, ಆಡಳಿತ ಮಂಡಳಿಯವರ ಶ್ರೀರಕ್ಷೆಯಿಂದ ಈತ ಇದುವರೆಗೂ ಕೂಡ ಯಾವುದೇ ರೀತಿ ಕ್ರಮವನ್ನು ಮಾಡ್ತಾ ಇಲ್ಲ ಅಂತ ಹೇಳಿ ಈಗ ಅಲ್ಲಿನ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಈತನ ವಿರುದ್ಧ ಕ್ರಮಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕೂಡ ಈತ ಮಾಡಿರುವ ಆರೋಪಗಳೆಲ್ಲಕ್ಕೂ ಕೂಡ ಅಲ್ಲಿನ AR ಅಥವಾ DR ಎಲ್ಲವೂ ಕೂಡ ದಾಖಲೆಗಳೊಂದಿಗೆ ನೀಡಿದ್ರು ಕೂಡ ಸ್ಥಳೀಯ ಆಡಳಿತ ಮಂಡಳಿಯವರ ಏನು ಒಂದು ಕುಮ್ಮಕ್ಕಿನಿಂದ ಈತ ಇದುವರೆಗೂ ಕಾರ್ಯವನ್ನ ನಿರ್ವಹಿಸ್ತಾ ಬರ್ತಿದ್ದು ರೈತರಿಗೆ ಸಾಕಷ್ಟು ನಷ್ಟ ಉಂಟಾಗಿದೆ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಈತ ಮಾಡಿರುವ ಒಂದು ಅಕ್ರಮಗಳ ಸಾಲು ದಾಖಲೆಗಳನ್ನು ಇಟ್ಕೊಂಡು ಈತನ ಕ್ರಮಕ್ಕೆ ಅಂದ್ರೆ ಈತನ ಸಸ್ಪೆಂಡ್ ಮಾಡಿ ಬೇರೆಯವರನ್ನ ತಗೋಬೇಕು ಅನ್ನೋ ಒತ್ತಾಯವನ್ನು ಕೂಡ ಗ್ರಾಮಸ್ಥರು ಮಾಡ್ತಿರುವಂತದ್ದು. ರಮ್ಯಾ.